ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಏನೂ ಮಾಡಬೇಕಂತ ಮನಸ್ಸಿರಲಿಲ್ಲ, ಏನೂ ಅಡುಗೆ ಮಾಡಬೇಕಂತ. ಅದಕ್ಕೆ ಮಗನಿಗೆ 2 ಚಪಾತಿ ಮಾಡಿ ಕಟ್ಟಿದೆ ಅಷ್ಟೇ. ಅದು ಆದಮೇಲೆ ನಾವು ಎಲ್ಲರಿಗೂ ರೊಟ್ಟಿ ಇದ್ದಾವೆ. ಚಪಾತಿ 2 ಚಪಾತಿ ಇತ್ತು, ನಿನ್ನೆದು ರೊಟ್ಟಿ ಇತ್ತು. ಮತ್ತು ಮೊನ್ನೆ ನಾನು ಖಾರದ ರೊಟ್ಟಿ ಮಾಡಿದ್ದೆ, ಅದು ಭೀ ಇತ್ತು. ಅದಕ್ಕೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನೋಣ. ನಾವು ಚಿಕ್ಕವರಿದ್ದಾಗ ಇವಾಗಲೂ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ರೊಟ್ಟಿ ಚಪಾತಿ ಏನಾದರೂ ಉಳಿದ್ರೆ ಈ ಥರ ಕುದಿಸ್ಕೊಂಡು ತಿಂತಾರೆ. ರೊಟ್ಟಿ ಮುರಿ ಅಂತಾರೆ ನಮ್ಮ ಕಡೆ. ಅದು ರೊಟ್ಟಿ ಮುರಿದು ಕುದಿಸೋದು, ರೊಟ್ಟಿ ಮುರಿ ಕುದಿಸ್ಕೊಳ್ಳೋದು ಅಂತ ಅಂತಾರೆ ನಮ್ಮ ಕಡೆ. ಅದು ಮಾಡೋಣ ಇವತ್ತು. ಏನು ಮಾಡಬೇಕು ಅನ್ನಿಸ್ತಾ ಇರಲಿಲ್ಲ, ಅದಕ್ಕೆ 10 ನಿಮಿಷದಲ್ಲಿ ಬೇಗ ಆಗುತ್ತೆ ಇದು. ಬೇಗ ಮಾಡಿ ಊಟ ಮಾಡಿ ಮಲಗಿಬಿಡೋಣ ಅನ್ನಿಸ್ತಾ ಇತ್ತು. ಅದಕ್ಕೆ ಇದು ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ. ವೇಸ್ಟ್ ಮಾಡೋದು ಬೇಡ, ಮತ್ತು ಹುಷಾರು ಭೀ ಇಲ್ಲ, ಬೇಗನೂ ಆಗುತ್ತೆ ಅಡುಗೆ ಅಂತ ಇವತ್ತು ಬೆಳಗ್ಗೆ ಟಿಫನ್ಗೆ ಇದೇ ಮಾಡ್ಕೊಂಡಿದ್ದೀವಿ ನೋಡಿ ನಾವು. ನನಗಂತೂ ಏನು ಮಾಡಬೇಕಂತ ಮನಸ್ಸೇ ಇರಲಿಲ್ಲ, ಯಾವಾಗ ಮಲ್ಕೋತೀನೋ ಅನ್ನಿಸ್ತಾ ಇತ್ತು. ಆದರೂ ಮಗ ಸ್ಕೂಲ್ಗೆ ಹೋಗ್ತಾನೆ ಅಂತ ಎದ್ಬಿಟ್ಟು ಅವನಿಗೆ ಚಪಾತಿ ಎಲ್ಲ ಮಾಡಿ ಕಟ್ಟಿದೆ. ಎಲ್ಲರೂ ಹೋದ್ಮೇಲೆ ನನಗೆ ನಮ್ಮ ಅತ್ತೆಗೆ ಏನು ಮಾಡ್ಕೊಳ್ಳೋದಂತ ಇದಿಷ್ಟು ಚಪಾತಿ ಇದ್ದಾವೆ, ರೊಟ್ಟಿ ಇದ್ದಾವೆ. ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಚಪಾತಿ ಇದ್ದರೆ ಚಪಾತಿನೇ ಒಂದೇ ಮಾಡ್ಕೋಬೋದು. ನನ್ನ ಹತ್ರ ಎಲ್ಲ ಇತ್ತು, ಎಲ್ಲ ಮಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಚಪಾತಿ ರೊಟ್ಟಿ ಎಲ್ಲ ಮಿಕ್ಸ್ ಮಾಡಿದ್ರೂ ಸೂಪರಾಗಿರುತ್ತೆ ನೋಡಿ. ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿ ಎಷ್ಟು ಹಾಕ್ತೀರಿ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ. ಈರುಳ್ಳಿ ಇಷ್ಟ ಇದ್ದವರು ಇನ್ನೂ ಜಾಸ್ತಿನೂ ಹಾಕೋಬೋದು. ನನಗೆ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ಇವಾಗ ದಪ್ಪಗೆ ಕಟ್ ಮಾಡ್ಕೊತಾ ಇದ್ದೀನಿ, ಅಷ್ಟೇನು ಸಣ್ಣದಾಗಿ ಕಟ್ ಮಾಡಬೇಡಿ. ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಂಚಿನ ಹುಳಿ ನೆನೆಕೊಂಡು ಇಟ್ಕೋಬೇಕು. ಹುಂಚಿನಕಾಯಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಹುಂಚಿನ ಹುಳಿ ಬೇಕು ಇದಕ್ಕೆ. ಸ್ವಲ್ಪ 1 ಟೊಮೆಟೊ ಹಾಕೋತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹುಂಚಿನ ಹುಳಿ ಮತ್ತು 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ ಎಣ್ಣೆ ಜಾಸ್ತಿ. ಮತ್ತು ಅದಕ್ಕೆ 1 ಸ್ಪೂನ್ ಜೀರಿಗೆ, ಸಾಸಿವೆ 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಇವಾಗ ಕಡಿಪತ್ತ ಹಾಕೋತಾ ಇದ್ದೀನಿ. ಸ್ವಲ್ಪ ಕಡಿಪತ್ತ ಎಲ್ಲ ಇದಾದಮೇಲೆ ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಹುಷಾರಿಲ್ಲ, ಅದಕ್ಕೆ ಏನು ಮಾಡಬೇಕಂತ ಇದೇ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ರೊಟ್ಟಿ ವೇಸ್ಟ್ ಮಾಡೋಕ್ಕಿಂತ ನಾವು ಯಾವಾಗಲೂ ಮಾಡ್ಕೋತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ನಿಮಗೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಈರುಳ್ಳಿ. ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದು ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕಿದ್ರೆ ಸಾಕು ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕೋತೀನಿ. ಎಣ್ಣೆಯಲ್ಲೇ ಹಾಕೋಬೇಕು ನೀವು. ಖಾರ ಉಪ್ಪು ಎಲ್ಲ ಎಣ್ಣೆಯಲ್ಲೇ ಹಾಕಬೇಕು ನೋಡಿ. ಇವಾಗ 2 ಸ್ಪೂನು ಖಾರ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಕೈ ಆಡಿಸ್ಕೋಬೇಕು ನೋಡಿ ಚೆನ್ನಾಗಿ. 1 ನಿಮಿಷ ಕೈ ಆಡಿಸ್ಮೇಲೆ ಇವಾಗ ಹುಂಚಿನ ಹುಳಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಆ ಹುಳಿ ಹಾಕೋತಾ ಇದ್ದೀನಿ. ವಾಯ್ಸ್ ಹೇಗೆ ಬರ್ತಾಯಿದೆ ಗೊತ್ತಿಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ, ಸ್ವಲ್ಪ ಚೇಂಜ್ ಆಗಿರ್ಬೋದು ವಾಯ್ಸು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡ್ಮೇಲೆ 1-2 ನಿಮಿಷ ಚೆನ್ನಾಗಿ ಕುದಿಬೇಕು ನೋಡಿ. 2 ನಿಮಿಷ ಚೆನ್ನಾಗಿ ಕುದ್ಮೇಲೆ 1 ಚೆರಿಗೆ ನೀರು ಹಾಕೋತಾ ಇದ್ದೀನಿ ನಾನು. 1 ಚೆರಿಗೆ ನೀರು ಸಾಕು, ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದರೆ ಮತ್ತೆ ತಿಳಿ ಆಗುತ್ತೆ. ಸ್ವಲ್ಪನೇ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಚಪಾತಿ ಎಷ್ಟಿದ್ದಾವೆ ನಿಮ್ಮ ಹತ್ರ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ 5 ನಿಮಿಷ ಕುದೀಲಿ. ಚೆನ್ನಾಗಿ ನೀರೆಲ್ಲ ಕುದಿಬೇಕು ನೋಡಿ. 5 ನಿಮಿಷ ನೀರು ಕುದ್ಮೇಲೆ
ನೋಡಿ ಇವಾಗ 5 ನಿಮಿಷ ಆಯಿತು. 5 ನಿಮಿಷ ಆದಮೇಲೆ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಮುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಚಪಾತಿ ರೊಟ್ಟಿ ಎಲ್ಲ ಅದು ಹಾಕೋಬೇಕು. ಅದಕ್ಕಿಂತ ಮುಂಚೆ ನಾವು ಎಲ್ಲ ಹಿಂಡಿ ಹಾಕೋಬೇಕು. ಹಿಂಡಿ ಅಂದರೆ ಚಟ್ನಿ, ಶೇಂಗಾ ಚಟ್ನಿ ಮತ್ತು ಎಳ್ಳಿನ ಚಟ್ನಿ ಅಂತಾರಲ್ಲ, ಬಿಳಿ ಎಳ್ಳಿನ ಚಟ್ನಿ, ಕಾರೋಳು ನಮ್ಮ ಕಡೆ ಕಾರೋಳು ಹಿಂಡಿ ಅಂತಾರೆ, ಅದಕ್ಕೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. 3 ಹಿಂಡಿ ಹಾಕೋಬೇಕು. ಎಲ್ಲ ಹಿಂಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ಇವಾಗ ನೋಡಿ ಹಿಂಡಿ ಎಲ್ಲ ಹಾಕಿದ್ಮೇಲೆ ಇವಾಗ ನಾವು ಮುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ರೊಟ್ಟಿ ಚಪಾತಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು, ಮಾರ್ನಿಂಗ್ ಟಿಫನ್ಗಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಎಲ್ಲ ಕೆಲಸ ಮುಗಿದ ಮೇಲೆ ಮಧ್ಯಾಹ್ನ ಊಟ ಮಾಡ್ತೀವಲ್ಲ ಆ ಟೈಮಿಗೆ ಮನೆಗೆ ಮಾಡಿಕೊಂಡು ಗರಮ್ ಗರಮ್ ಆಗಿ ತಿನ್ನಬೇಕು. ಗರಮ್ ಗರಮ್ ಆಗಿ ಸೂಪರಾಗಿರುತ್ತೆ ನೋಡಿ. ಇವಾಗ ನೋಡಿ ಸ್ವಲ್ಪ ಹೊತ್ತು ಎಲ್ಲ ಕೈ ಆಡಿಸ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ನೋಡಿ ಬೇಗ ಕುದಿಯುತ್ತೆ. ಇದೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಮತ್ತೆ ತುಂಬ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಕುದಿಸಿ ಸಾಕು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಸೂಪರಾಗಿರುತ್ತೆ. ಮಜ್ಜಿಗೆ ಇಲ್ಲಾಂದರೆ ಮೊಸರು ಜೊತೆ ತಿನ್ಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವೇ ಬೇಕಂತ ಚಪಾತಿ ಜಾಸ್ತಿ ಮಾಡಿ ಇಡ್ತೀರಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾವು ಎಷ್ಟೇ ಕಮ್ಮಿ ಚಪಾತಿ ಮಾಡಬೇಕಂದ್ರೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗೆ ಇಡೋದು 2 ದಿನ 3 ದಿನ ಹಾಗೆ ಒಂದು ತಾಟಲ್ಲಿ ಹಾಕಿ ಸ್ವಲ್ಪ ಒಣಗಿದ ಮೇಲೆ ಈ ಥರ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಇವಾಗ 5 ನಿಮಿಷ ಆಯಿತು, ಚೆನ್ನಾಗಿ ಕುದ್ದಿದೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು. 10 ನಿಮಿಷದಲ್ಲಿ ರೆಡಿಯಾಗೋ ರೆಸಿಪಿ ತುಂಬ ಚೆನ್ನಾಗಿದೆ. ಈಸಿಯಾಗಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಮನೇಲಿರೋ ರೊಟ್ಟಿ ಚಪಾತಿ ಏನೂ ವೇಸ್ಟ್ ಆಗಲ್ಲ ನೋಡಿ. 2-3 ದಿನಕ್ಕೊಮ್ಮೆ ಚಪಾತಿ ರೊಟ್ಟಿ ಎಕ್ಸ್ಟ್ರಾ ಉಳಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ನೋಡಿ. ಫೈನಲ್ ಆಗಿ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡು ತೋರಿಸ್ತೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಆದರೂ ಪರವಾಗಿಲ್ಲ. ಈ ರೆಸಿಪಿ ನೋಡಿದ್ರೆ ಸ್ವಲ್ಪನಾದರೂ ಮೊಸರು ಹಾಕ್ಕೊಂಡು ತಿನ್ನಬೇಕೆ ಅನಿಸುತ್ತೆ. ಮೊಸರಿಲ್ಲ ಅಂದರೆ ಮಜ್ಜಿಗೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು ನೋಡಿ. ಸೂಪರಾಗಿರುತ್ತೆ. ಮೊಸರು ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇಲ್ಲಾಂದರೆ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡಿ ತಿಂತಾಯಿದ್ದೀನಿ ನೋಡಿ. ಬೇಗನೂ ಆಯಿತು, ಮಾಡೋದು ಕೆಲಸನೂ ಬೇಗ ಆಗುತ್ತೆ, ಅಡುಗೆ ಬೇಗ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಚಪಾತಿ ರೊಟ್ಟಿ ಇವಾಗ ಬಿಸಾಕೋದು ಬೇಡ, ಈ ಥರ ಒಂದು ರೆಸಿಪಿ ಮಾಡಿ ತಿನ್ನಿ. ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದಲ್ಲಿ ಯಾವಾಗಲೂ ಮಾಡ್ತಾ ಇರ್ತಾರೆ. ನಮ್ಮ ಕಡೆ ಯಾರೂ ಚಪಾತಿ ರೊಟ್ಟಿ ಏನೂ ವೇಸ್ಟ್ ಮಾಡಲ್ಲ. ಜಾಸ್ತಿ ಇದ್ದರೆ ಇಷ್ಟಪಟ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ಈ ರೆಸಿಪಿ ಮಾಡಿ ತಿಂತಾರೆ ನಮ್ಮ ಕಡೆ. ನೀವು ಮಾಡಿ ನೋಡಿ ಒಂದು ಸರಿ, ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.